ಇವತ್ತು ಗುರು ಪೂರ್ಣಿಮೆ, ಹಾಗಾಗಿ ನಮ್ಮ ಗುರುಗಳಾದಂತಹ ರಾಯರನ್ನ ನೋಡಕ್ಕೆ ಹೋಗ್ತಿದ್ದೀನಿ. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ, ನೀವು ಕೂಡ ಬನ್ನಿ ನನ್ನ ಜೊತೆ. ರಾಯರಿಗೆ ತುಳಸಿ ಹಾರ ಮಾಡ್ಕೊಂಡು ಹೋಗೋಣ ಅಂತ ತುಳಸಿನ ಕುಯ್ತಾ ಇದ್ದೀನಿ. ತುಳಸಿ ಕುಯ್ಬೇಕಾದ್ರೆ ನಮ್ಮಮ್ಮ ಮತ್ತು ಅಜ್ಜಿ ಹೇಳಿದರು, ತುಳಸಿ ಹೂನ ಕುಯ್ಬಾರ್ದು, ಬರೀ ಎಲೆಗಳಿಂದ ಹಾರ ಮಾಡಬೇಕು ಅಂತ. ಯಾಕೆ ಅಂತ ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗಂತೂ ಹೊಟ್ಟೆ ಹಸಿವು ತಡ್ಕೊಳಕ್ಕಾಗಲ್ಲ, ಹಾಗಾಗಿನೇ ತಿಂಡಿ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಮ್ಮ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಹೀರೆಕಾಯಿ ಪಲ್ಯ ಮಾಡಿದರು, ಜೊತೆಗೆ ಟೀ ಕೂಡ ಇತ್ತು. ಯಾಕಂದರೆ ನಾನು ಆ್ಯಕ್ಟಿವ್ ಆಗಿರಬೇಕು, ತುಂಬ ಕೆಲಸ ಇದ್ದಾಗ ನಾನು ಟೀನ ಪ್ರಿಫರ್ ಮಾಡ್ತೀನಿ. ಹಾಗಾಗಿ ಮಮ್ಮಿ ಟೀ ಮಾಡಿಕೊಟ್ಟಿದ್ರು. ಆ್ಯಂಡ್ ಅಜ್ಜಿ ಹಾರ ರೆಡಿ ಆಗಿದೆ ನೋಡು ಸಾಕ ಅಂತಿದ್ರು. ಹ್ಞೂ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ತಿಂಡಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ಯಾವುದೇ ದೇವ್ರು ಕೂಡ ಉಪವಾಸ ಬನ್ನಿ ಅಂತ ಹೇಳಲ್ಲ, ಅಥವಾ ಉಪವಾಸ ಹೋದರೆ ನಿಮಗೆ ವರ ಕೊಡ್ತೀನಿ ಅಂತ ಹೇಳಲ್ಲ. ಸೊ ಸಂತೃಪ್ತಿಯಿಂದ ಊಟ ಮಾಡ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು, ದೇವ್ರು ಒಲಿತಾನೆ ಎಲ್ರಿಗೂ. ಹಾಗೆ ಸ್ವಲ್ಪ ನಾನು ಹೂನ ಕುಯ್ತಾಯಿದ್ದೆ, ತುಂಬ ಚೆನ್ನಾಗಿರೋ ಹೂಗಳು ಬಿಟ್ಟಿತ್ತು. ಸೊ ವ್ಲಾಗ್ ಮಾಡ್ಕೊಂಡು ಹೂನ ಕುಯ್ತಿದ್ದೆ. ಹೂ ನೋಡೋಕ್ಕೆ ಖುಷಿ ಆಗ್ತಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿತ್ತು, ಕೆಲವೊಂದೊಂದು ಹೂ ಬಿದ್ದೋಗ್ತಿತ್ತು. ಬಿದ್ದೋಗಿರೋ ಹೂನ ಹೇಗಿದ್ರು ದೇವ್ರಿಗೆ ಮುಟ್ಸೋಕ್ಕಾಗಲ್ಲ, ಹಾಗಾಗಿ ಅದನ್ನಲ್ಲೇ ಸೈಡಲ್ಲಿ ಎತ್ತಿಟ್ಟೆ. ಈಗ ಈ ಹೂ ಎಲ್ಲ ದೇವ್ರ ಮೂಡಿಗೆ ಸೇರುತ್ತೆ. ಮಳೆ ಬಂದರೆ ಜರ್ಕಿನ್ ಹಾಕ್ಕೊಂಡ್ರೆ ಕೇಳ್ತಾಯಿಲ್ಲ. ಕರೆಕ್ಟ್ ಇನ್ನೇನು ಹೊರಡಬೇಕು ಅನ್ನೋ ಟೈಮಿಗೆ ಡ್ರೆಸ್ಲಿಂಗ್ ಆಗ್ತಿತ್ತು, ಆದರೂ ಅಷ್ಟೇನು ಮಳೆ ಬರ್ತಿರಲಿಲ್ಲ. ಹಾಗಾಗಿ ಹೋದೆ. ಆ್ಯಂಡ್ ಟೆಂಪಲ್ ರೋಡ್ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇತ್ತು. ಪ್ರತಿ ಗುರುವಾರ ಇಷ್ಟೇ ತುಂಬ ಜನ ಇರ್ತಾರೆ, ರಾಯರ ಭಕ್ತಾದಿಗಳು ಬಂದಿರ್ತಾರೆ. ಆ್ಯಂಡ್ ಇವತ್ತು ಗುರು ಪೂರ್ಣಿಮಾ ಕೇಳಬೇಕಾ, ತುಂಬ ಜನ ಬಂದಿದ್ದರು. ಆದರೂ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು. ರಾಯರನ್ನಂತೂ ತುಂಬ ಮುದ್ದಾಗಿ ಅಲಂಕಾರ ಮಾಡಿದರು. ಕರೆಕ್ಟ್ ನಾನು ಹೋಗೋ ಟೈಮಿಗೆ ಮಹಾಮಂಗಳಾರತಿ ಆಗ್ತಿತ್ತು. ನನಗೆಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಅದನ್ನು ಕೂಡ ವ್ಲಾಗ್ ಮಾಡಿಕೊಂಡೆ ನಿಮಗೆಲ್ಲ ತೋರಿಸೋಣ ಅಂತ. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ವಲ್ಪ ಹೊತ್ತು ಅಲ್ಲೇ ರಾಯರ ಹತ್ರ ಕೂತ್ಕೊಂಡೆ. ಆ್ಯಂಡ್ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂದರೆ ನನಗೆ ಇವತ್ತು ವರ್ಕ್ ಇತ್ತು, ತುಂಬಾ ವರ್ಕ್ ಪ್ರೆಷರ್ ಇದೆ, ತುಂಬ ಎಸ್ಕಲೇಷನ್ಸ್ ಬರ್ತಾ ಇದೆ ಕ್ಲೈಂಟ್ ಕಡೆಯಿಂದ. ಹಾಗಾಗಿ ಎಲ್ಲರೂ ತುಂಬ ಸ್ಟ್ರೆಸ್ಫುಲ್ಲಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ಮಂತ್ರಾಕ್ಷತೆ ತೊಗೊಂಡು ವಾಪಸ್ ಮನೆ ಕಡೆ ಹೋಗೋಣ ಅಂತ ಬರ್ತಾಯಿದೆ. ನಾನು ಯಾವಾಗಲೂ ಮಾಡೋ ಎಡವಟ್ಟು ಏನು ಗೊತ್ತಾ, ಸ್ಕೂಟಿಲೇ ಬಿಟ್ಟು ಹೋಗಿದ್ದೀನಿ. ಸದ್ಯ ಇಷ್ಟು ರಶ್ ಇದ್ದರೂ ಯಾರೂ ನನ್ನ ಗಾಡಿನ ಎತ್ಕೊಂಡು ಹೋಗಿಲ್ಲ. ವಾಪಸ್ ಬರ್ಬೇಕಾದ್ರೆ ಕೂಡ ತುಂಬ ಟ್ರಾಫಿಕ್ ಇತ್ತು. ಆ್ಯಂಡ್ ನಾನು ವರ್ಕಿಗೆ ಬೇರೆ ಲಾಗಿನ್ ಆಗಬೇಕು. ಕರೆಕ್ಟು 10 ಗಂಟೆಗೆ ಮನೆ ರೀಚ್ ಆದೆ. ಆ್ಯಂಡ್ ಲಾಗಿನ್ ಆಗಿ ವರ್ಕ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮಗೆ ವಿದ್ಯಾ ಬುದ್ಧಿ ಹೇಳ್ಕೊಟ್ಟಿರೋಂಥ ಎಲ್ಲ ಗುರುಗಳಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಬಾಯ್.